ಅಂಬಿಗರ ಚೌಡಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುವೃಂದವೇ, ನನ್ನ ಸಹೋದರ ಸಹೋದರಿಯರೇ, ಇಂದು ಅಂಬಿಗರ ಚೌಡಯ್ಯನವರ ಜನ್ಮದಿನ. ತಮಗೆಲ್ಲರಿಗೂ ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳು. ಅಂಬಿಗರ ಚೌಡಯ್ಯನವರು 1160ರಲ್ಲಿ ಜನವರಿ 21ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾಂಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ವಿರೂಪಾಕ್ಷ, ತಾಯಿ ಪಂಪಾದೇವಿ, ಪತ್ನಿ ಸುಲೋಚನ, ಮಗ ಪುರವಂತ. ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ಇವರ ಮೂಲ ಹೆಸರು ಚೌಡೇಶ್. ಇವರು 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಮತ್ತು ವಚನಕಾರ. ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಹಾಯಿಸುವೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ, ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯ ಉಳ್ಳವನು ಎಂದು ಹೇಳಿಕೊಂಡಿದ್ದಾರೆ. ಕಾಯಕವೇ ಕೈಲಾಸ, ಶ್ರಮದ ಮಹತ್ವ, ಆಂತರಿಕ ಶುದ್ಧತೆ ಮತ್ತು ನೈತಿಕ ಜೀವನ ಅವರ ವಚನದ ಸಂದೇಶವಾಗಿವೆ. ಜಾತಿ ಭೇದ, ಅಸಮಾನತೆ, ಅಂಧಶ್ರದ್ಧೆ ವಿರೋಧಿಸಿದರು. ಸಾಮಾಜಿಕ ವಿಡಂಬನೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಇವರೊಬ್ಬ ಕೆಚ್ಚದೆಯ ನಿಷ್ಠುರ ಒರಟು ವಚನಕಾರ. ಅಂದೇ ಸಮಾಜದಲ್ಲಿ ನಡೆಯುವ ಅನ್ಯಾಯವನ್ನ ಖಂಡಿಸಿದ್ದರು. ಮೃದು ಮಾತನಾಡದೆ ಅವರ ಮಾತು ಹರಿತವಾದರೂ ಸಂಸ್ಕಾರಯುತರಾಗಿದ್ದರು. ಮೆಟ್ಟಿಕ್ಕಿ ದೊಡ್ಡ ಪಾದರಕ್ಷೆಯ ತಕ್ಕೊಂಡು ಲಟಲಟನೆ ಹೊಡೆಯುವ ಪಡಿಹಾರ ಉತ್ತಣ್ಣನ ಎಡಪಾದ ರಕ್ಷೆಯಿಂದ ಪಟಪಟನೆ ಹೊಡೆಯುವ. ಮೂಗ ಕೊಯ್ದ ಇಟ್ಟಂಗಿಯ ಕಲ್ಲಿಲೆ, ಸಾಸಿವೆಯ ತಿಕ್ಕಿ ಹಿಟ್ಟಿನ ತಳಿದ ಮೇಲೆ, ನಿಂಬೆಯ ಹುಳಿಯನೆ ಹಿಂಡಿ, ಪಡವಲ ಗಾಳಿಗೆ ಹಿಡಿ. ಹೀಗೆ ಇವರ ವಚನಗಳ ಸಾಲು ಕೊನೆಗೊಳ್ಳುತ್ತವೆ. ಇಂತಹ ನೇರ ದಿಟ್ಟ ನುಡಿಯ ವ್ಯಕ್ತಿಯು ಇಂದಿನ ಸಮಾಜಕ್ಕೆ ಅವಶ್ಯಕ. ಅವರ ವಚನಗಳನ್ನ ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು. ಅವರ ವಚನಗಳನ್ನ ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಒಂದು ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.